ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಸಂಘರ್ಷದ ಮೊದಲನೇ ಆಯಾಮ ಅಂದ್ರೆ ಅದು ಇಬ್ಬರು ಬಲಾಢ್ಯ ನಾಯಕರ ನಡುವಿನ ಹಠಮಾರಿ ಹೋರಾಟ. ಇಡೀ ಜಗತ್ತಿನ ಕಣ್ಣು ಈಗ ಪಶ್ಚಿಮ ಏಷ್ಯಾದ ಮೇಲೆ ಬಿದ್ದಿದೆ. ಯಾಕಂದ್ರೆ ಅಲ್ಲಿ ಹತ್ತಿರೋ ಕಿಚ್ಚು ಇಡೀ ವಿಶ್ವವನ್ನೇ ಸುಡೋ ಲಕ್ಷಣ ಕಾಣ್ತಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಸುತ್ತ ಇರಾನ್ ಸೇನೆಯ IRGC ಹೆಣೆದಿರೋ ಈ ಮರಣ ಮೃದಂಗ ನಿಜಕ್ಕೂ ಮೈ ಜುಮ್ಮನಿಸುವಂತಿದೆ. ಇರಾನ್ನ ಈ ವಿಶೇಷ ಸೇನಾಪಡೆ ಬಹಿರಂಗವಾಗಿಯೇ ನಾವು ನೆತನ್ಯಾಹು ಅವರನ್ನ ಹತ್ಯೆ ಮಾಡೇ ತೀರುತ್ತೇವೆ ಅಂತ ಕೊಟ್ಟಿರೋ ಹೇಳಿಕೆ ಕೇವಲ ಒಂದು ಬೆದರಿಕೆ ಅಲ್ಲ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಘೋಷಿಸಿರೋ ಒಂದು ಮುಕ್ತ ಯುದ್ಧ. ಇರಾನ್ ತನ್ನ ಪ್ರಬಲ ಗೂಢಚಾರಿ ಜಾಲವನ್ನ ಬಳಸಿ ನೆತನ್ಯಾಹು ಅವರ ಪ್ರತಿಯೊಂದು ಹೆಜ್ಜೆಯನ್ನು ಟ್ರ್ಯಾಕ್ ಮಾಡ್ತಿದೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೆತನ್ಯಾಹು ಅವರು ಯಾವುದೋ ರಹಸ್ಯ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ, ಇಸ್ರೇಲ್ ಸರ್ಕಾರ ಈ ಸತ್ಯವನ್ನ ಮುಚ್ಚಿಟ್ಟು ಜನರಿಗೆ ಮೋಸ ಮಾಡ್ತಿದೆ ಅನ್ನೋ ಸುಳ್ಳು ಸುದ್ದಿ ಭಾರೀ ಗಾಳಿಯಂತೆ ಹಬ್ಬಿತ್ತು. ಇರಾನ್ ಈ ಸುದ್ದಿಯನ್ನ ಇಟ್ಕೊಂಡು ಇಸ್ರೇಲ್ ಜನರಲ್ಲಿ ಭಯ ಹುಟ್ಟಿಸೋಕೆ ಸಖತ್ ಸ್ಕೆಚ್ ಹಾಕಿತ್ತು. ಆದರೆ ಇದಕ್ಕೊಂದು ಬಲವಾದ ಕೌಂಟರ್ ಕೊಡ್ಲೇಬೇಕು ಅಂತ ನಿರ್ಧರಿಸಿದ ನೆತನ್ಯಾಹು ಅವರು ಹಠಾತ್ತನೆ ಒಂದು ವಿಡಿಯೋ ಮೂಲಕ ಜನರ ಮುಂದೆ ಪ್ರತ್ಯಕ್ಷವಾಗಿ ಇಡೀ ಜಗತ್ತನ್ನೇ ಆಶ್ಚರ್ಯಚಕಿತಗೊಳಿಸಿದ್ದಾರೆ. ಈ ವಿಡಿಯೋದಲ್ಲಿ ಅವರು ಬಹಳ ಕೂಲ್ ಆಗಿ ಒಂದು ರೆಸ್ಟೋರೆಂಟ್ನಲ್ಲಿ ಕುಳಿತು ಕಾಫಿ ಕುಡಿತಾ ಸಾಮಾನ್ಯ ಜನರ ಜೊತೆ ಹರಟೆ ಹೊಡಿತಾ ಇರೋದನ್ನ ನೋಡಿದ್ರೆ ಇದು ಇರಾನ್ನ ಇಂಟೆಲಿಜೆನ್ಸ್ ಪ್ಲಾನ್ಗೆ ಕೊಟ್ಟ ದೊಡ್ಡ ಪೆಟ್ಟು ಅಂತಾಲೇ ಹೇಳಬೇಕು. ನಾನು ಸತ್ತಿಲ್ಲ, ಹತ್ತಿರ ಬರೋಕೂ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋ ಸೈಲೆಂಟ್ ವಾರ್ನಿಂಗ್ ಅನ್ನ ನೆತನ್ಯಾಹು ಈ ಮೂಲಕ ಇರಾನ್ಗೆ ರವಾನಿಸಿದ್ದಾರೆ. ಆದರೆ ಈ ಸಮಾಧಾನ ಬಹಳ ದಿನ ಇರೋ ತರ ಕಾಣ್ತಿಲ್ಲ. ಯಾಕಂದ್ರೆ ಇರಾನ್ ಈ ಅವಮಾನವನ್ನ ಸಹಿಸಿಕೊಳ್ಳೋಕೆ ಸಿದ್ಧವಿಲ್ಲ. ನೆತನ್ಯಾಹು ಅವರನ್ನ ವೈಯಕ್ತಿಕವಾಗಿ ಗುರಿಯಾಗಿಸಿಕೊಂಡಿರೋದು ಇರಾನ್ನ ಹಠವಾದರೆ ಅವರನ್ನ ರಕ್ಷಿಸೋದು ಇಸ್ರೇಲ್ನ ಮೊಸಾದ್ ಪಡೆಗೆ ದೊಡ್ಡ ಸವಾಲಾಗಿದೆ. ಇಬ್ಬರ ನಡುವಿನ ಈ ಸೈಕಲಾಜಿಕಲ್ ವಾರ್ ಅಥವಾ ಮನೋವೈಜ್ಞಾನಿಕ ಯುದ್ಧ ಎಷ್ಟು ಉತ್ತುಂಗಕ್ಕೆ ಹೋಗಿದೆ ಅಂದ್ರೆ ಜನರಿಗೆ ನಿಜ ಯಾವುದು ಸುಳ್ಳು ಯಾವುದು ಅಂತ ತಿಳಿಯದಂತಾಗಿದೆ. ಇನ್ನೊಂದು ಕಡೆ ಇರಾನ್ನೊಳಗೆ ಪರಿಸ್ಥಿತಿ ಅಂದುಕೊಂಡಷ್ಟು ಸರಿಯಾಗಿಲ್ಲ. ಅಲ್ಲಿನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಖಮೇನಿ ಅವರು ಈಗ ಇಲ್ಲದೇ ಇರೋದು ಇರಾನ್ಗೆ ದೊಡ್ಡ ಹಿನ್ನಡೆ ತಂದಿದೆ. ಅವರ ಕಾಲಾನಂತರ ಇರಾನ್ನ ಅಧಿಕಾರಕ್ಕಾಗಿ ಮತ್ತು ಮುಂದಿನ ನಿರ್ಧಾರಗಳಿಗಾಗಿ ಅಲ್ಲಿನ ಸೇನಾ ನಾಯಕರ ನಡುವೆ ಒಳಗೊಳಗೆ ದೊಡ್ಡ ಯುದ್ಧವೇ ನಡೀತಿದೆ. ಇರಾನ್ ಬಳಿ ಸದ್ಯಕ್ಕೆ ಅಣ್ವಸ್ತ್ರಗಳಿಲ್ಲ ಅನ್ನೋದು ಜಗತ್ತಿಗೆ ಗೊತ್ತಿರೋ ಸತ್ಯವಾದರೂ ಅವರು ಯುರೇನಿಯಂ ಪುಷ್ಟೀಕರಣದ ಮೂಲಕ ಬಾಂಬ್ ತಯಾರಿಸೋ ಹಂತಕ್ಕೆ ತಲುಪಿದ್ದಾರೆ ಅನ್ನೋ ಭಯ ಎಲ್ಲಾ ದೇಶಗಳನ್ನ ಕಾಡ್ತಿದೆ. ಈ ಕಡೆ ನೆತನ್ಯಾಹು ಅವರ ಪ್ರಾಣಕ್ಕೆ ಕುತ್ತು ಬಂದ್ರೆ ಇಸ್ರೇಲ್ ಸುಮ್ಮನೆ ಕೂರಲ್ಲ. ಅದು ಇರಾನ್ನ ಪ್ರಮುಖ ನಗರಗಳನ್ನೇ ನಾಮವಶೇಷ ಮಾಡೋಕೆ ಹಿಂದೆ ಮುಂದೆ ನೋಡಲ್ಲ. ಈ ಇಬ್ಬರು ನಾಯಕರ ನಡುವಿನ ಸೇಡು ಈಗ ಇಡೀ ಅರಬ್ ಜಗತ್ತು ಮತ್ತು ಪಾಶ್ಚಿಮಾತ್ಯ ದೇಶಗಳನ್ನ ಎರಡು ಭಾಗಗಳನ್ನಾಗಿ ಮಾಡಿದೆ. ಪ್ರತಿಯೊಂದು ದೇಶವೂ ತನ್ನ ಸೈನ್ಯವನ್ನ ಅಲರ್ಟ್ ಮಾಡ್ತಿದೆ. ಈ ಸಂಘರ್ಷ ಏನಾದರೂ ಒಂದು ಸಣ್ಣ ತಪ್ಪು ಹೆಜ್ಜೆಯನ್ನಿಟ್ರೂ ಅದು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡೋದು ಗ್ಯಾರಂಟಿ. ಇಲ್ಲಿ ಸಾವು ನೋವು ಕೇವಲ ಸೈನಿಕರದಷ್ಟೇ ಅಲ್ಲ, ಲಕ್ಷಾಂತರ ಸಾಮಾನ್ಯ ಜನರ ಬದುಕನ್ನ ಈ ದ್ವೇಷದ ಕಿಚ್ಚು ಬೀದಿಗೆ ತರ್ತಿದೆ. ಇಸ್ರೇಲ್ ತನ್ನ ಗೂಢಚಾರಿ ಶಕ್ತಿಯನ್ನ ಪ್ರದರ್ಶಿಸ್ತಿದ್ರೆ ಇರಾನ್ ತನ್ನ ಪ್ರಾಕ್ಸಿ ಸಂಘಟನೆಗಳ ಮೂಲಕ ಎದುರೇಟು ನೀಡೋಕೆ ಹೊಂಚ ಹಾಕ್ತಿದೆ. ಈ ದಾಳಿ ಪ್ರತಿದಾಳಿಗಳ ನಡುವೆ ವಿಶ್ವಶಾಂತಿ ಅನ್ನೋದು ಕೇವಲ ಕಲ್ಪನೆಯಾಗಿ ಉಳಿಯುವಂತಿದೆ. ಈಗ ಯುದ್ಧದ ಎರಡನೇ ಮುಖ ಇರೋದು ಸಮುದ್ರದ ಅಲೆಗಳ ಮೇಲೆ. ಮಧ್ಯಪ್ರಾಚ್ಯದ ಸಮುದ್ರ ಮಾರ್ಗಗಳು ಅಂದ್ರೆ ಅದು ಜಗತ್ತಿನ ಆರ್ಥಿಕತೆಯ ರಕ್ತನಾಳಗಳಿದ್ದಂತೆ. ಆದರೆ ಈಗ ಅಲ್ಲಿ ರಕ್ತದ ಕೋಡಿ ಹರಿಯೋ ಲಕ್ಷಣ ಕಾಣ್ತಿದೆ. ಫುಜೈರಾ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಶಿಪ್ಪಿಂಗ್ ಹಬ್. ಅಲ್ಲಿ ನಡೆದ ಆ ಭೀಕರ ಸ್ಫೋಟ ಕೇವಲ ಒಂದು ಹಡಗಿಗೆ ಬಿದ್ದ ಪೆಟ್ಟಲ್ಲ, ಬದಲಿಗೆ ಇಡೀ ಜಗತ್ತಿನ ವಾಣಿಜ್ಯ ವ್ಯವಹಾರಕ್ಕೆ ಕೊಟ್ಟಿರೋ ದೊಡ್ಡ ಶಾಕ್. ಈ ಸ್ಫೋಟದ ತೀವ್ರತೆ ಎಷ್ಟಿತ್ತಂದ್ರೆ ಕಿಲೋಮೀಟರ್ಗಳ ದೂರದವರೆಗೂ ಅದರ ಕಂಪನ ಕೇಳಿಸಿದೆ. ಈ ಗದ್ದಲದ ನಡುವೆ ಭಾರತದ ಜಗ್ ಲಾಲು ಅನ್ನೋ ಬೃಹತ್ ತೈಲ ಟ್ಯಾಂಕರ್ ಸಿಕ್ಕಿ ಹಾಕಿಕೊಂಡಿತ್ತು. ಸುಮಾರು 80,000 ಟನ್ ಕಚ್ಚಾ ತೈಲವನ್ನ ಹೊತ್ತು ಭಾರತದ ಕಡೆಗೆ ಬರ್ತಿದ್ದ ಈ ಹಡಗು ದಾಳಿ ನಡೆದ ಜಾಗಕ್ಕೆ ತೀರಾ ಹತ್ತಿರದಲ್ಲೇ ಇತ್ತು. ಒಂದು ವೇಳೆ ಆ ದಾಳಿ ಈ ಹಡಗಿನ ಮೇಲೆ ಆಗಿದ್ದಿದ್ರೆ ಭಾರತದಲ್ಲಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಎಲ್ಲಿಗೆ ಹೋಗ್ತಿತ್ತು ಅಂತ ಊಹೆ ಮಾಡೋಕ್ಕೂ ಸಾಧ್ಯವಿಲ್ಲ. ಕೂದಲೆಳೆಯ ಅಂತರದಲ್ಲಿ ನಮ್ಮ ಹಡಗು ಪಾರಾಗಿ ಬಂದಿರೋದು ನಿಜಕ್ಕೂ ಪವಾಡವೇ ಸರಿ. ಆದರೆ ಈ ಒಂದು ಘಟನೆ ಸಮುದ್ರಯಾನ ಮಾಡೋ ಪ್ರತಿಯೊಬ್ಬ ನಾವಿಕನಲ್ಲೂ ಭೀತಿ ಹುಟ್ಟಿಸಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಬ್ಬರಿಸ್ತಾ ನಮ್ಮ ಮಿತ್ರ ದೇಶಗಳು ಸುಮ್ಮನೆ ಕೂರಬಾರದು, ಕೂಡಲೇ ಯುದ್ಧ ನೌಕೆಗಳನ್ನು ಕಳುಹಿಸಿ ಈ ಜಲಮಾರ್ಗಗಳನ್ನು ರಕ್ಷಣೆ ಮಾಡಬೇಕು ಅಂತ ಕರೆ ಕೊಟ್ಟಿದ್ರೆ, ಆ ಕಡೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಈ ಆಟದಲ್ಲಿ ನಾವಿಲ್ಲ ಅನ್ನೋ ಪ್ರತಿಕ್ರಿಯೆಯನ್ನು ಕೊಡ್ತಿವೆ. ಪರಿಸ್ಥಿತಿ ಎಷ್ಟು ವಿಕೋಪಕ್ಕೆ ಹೋಗಿದೆ ಅನ್ನೋದಕ್ಕೆ ಸಾಕ್ಷಿ. ಇದು ಕೇವಲ ಎರಡು ದೇಶಗಳ ಜಗಳವಾಗಿ ಉಳಿದಿಲ್ಲ. ಸಮುದ್ರದ ಮೇಲಿನ ಈ ದಾಳಿಗಳು ಇಡೀ ಜಗತ್ತನ್ನ ಇಂಧನ ಕ್ಷಾಮಕ್ಕೆ ತಳ್ಳೋ ಸಂಚಿನಂತೆ ಕಾಣ್ತಿದೆ. ಅತ್ತ ಶ್ರೀಲಂಕಾದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಅಲ್ಲಿನ ಜನರು 1 ಲೀಟರ್ ಪೆಟ್ರೋಲ್ಗಾಗಿ QR ಕೋಡ್ ಹಿಡಿದು ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲುವಂತಾಗಿದೆ. ಆ ದೇಶದ ಆರ್ಥಿಕತೆ ಪೂರ್ತಿ ಕುಸಿದು ಹೋಗಿದ್ದು ವಾಹನಗಳಿಗೆ ಇಂಧನ ತುಂಬಿಸೋಕು ಸರ್ಕಾರದ ಹತ್ತಿರ ಕಾಸಿಲ್ಲದಂತಾಗಿದೆ. ಇದು ಕೇವಲ ಶ್ರೀಲಂಕಾದ ಕಥೆಯಲ್ಲ,
ಒಂದು ವೇಳೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಕಿಚ್ಚು ಈ ಜಲಮಾರ್ಗಗಳನ್ನು ಪೂರ್ತಿ ಬಂದ್ ಮಾಡಿದ್ದೇ ಆದರೆ ಭಾರತ ಸೇರಿದಂತೆ ಎಲ್ಲ ಏಷ್ಯಾ ರಾಷ್ಟ್ರಗಳ ಪರಿಸ್ಥಿತಿ ಶ್ರೀಲಂಕಾಕ್ಕಿಂತ ಭೀಕರವಾಗೋದರಲ್ಲಿ ಸಂಶಯವಿಲ್ಲ. ನಮ್ಮ ದೇಶದ LPG ಬುಕಿಂಗ್ ಪ್ರಮಾಣದಲ್ಲಿ ಇದ್ದಕ್ಕಿದ್ದಂತೆ 77 ಲಕ್ಷದಷ್ಟು ಇಳಿಕೆಯಾಗಿರೋದು ನೋಡಿದ್ರೆ ಜನಸಾಮಾನ್ಯರಲ್ಲಿ ಯುದ್ಧದ ಭೀತಿ ಎಷ್ಟು ಆಳವಾಗಿ ಇಳಿದಿದೆ ಅಂತ ಗೊತ್ತಾಗತ್ತೆ. ಯುದ್ಧ ಅಂದ್ರೆ ಬರೀ ಗಡಿ ಭಾಗದಲ್ಲಿ ಸೈನಿಕರು ಗುಂಡು ಹಾರಿಸೋದಲ್ಲ, ಅದು ನಮ್ಮ ಅಡುಗೆ ಮನೆಯ ಸಿಲಿಂಡರ್ ಬೆಲೆಯಿಂದ ಹಿಡಿದು ಗಾಡಿಯ ಪೆಟ್ರೋಲ್ವರೆಗೂ ಪ್ರತಿಯೊಂದರ ಮೇಲೂ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಈ ಬೆಳವಣಿಗೆಗಳೇ ಸಾಕ್ಷಿ. ಇನ್ನೊಂದು ಗಂಭೀರ ವಿಷಯ ಅಂದ್ರೆ ಈ ಯುದ್ಧದ ನೆಪದಲ್ಲಿ ಹರಡ್ತಿರೋ ಸುಳ್ಳು ಸುದ್ದಿಗಳು. UAE ದೇಶದಲ್ಲಿ 19 ಭಾರತೀಯರನ್ನ ಬಂಧಿಸಲು ಆದೇಶ ಹೊರಡಿಸಿದೆ ಅನ್ನೋ ಸುದ್ದಿ ಕೇಳಿ ಬರ್ತಿದೆ. ಇವರು ಯುದ್ಧದ ಬಗ್ಗೆ ತಪ್ಪು ಮಾಹಿತಿ ಅಥವಾ ಸುಳ್ಳು ಸುದ್ದಿಗಳನ್ನು ಹರಡುತ್ತಿದ್ರು ಅನ್ನೋದು ಅಲ್ಲಿನ ಸರ್ಕಾರದ ಆರೋಪ. ಗಲ್ಫ್ ದೇಶಗಳಲ್ಲಿ ಕೆಲಸ ಮಾಡ್ತಿರೋ ಲಕ್ಷಾಂತರ ಭಾರತೀಯರ ಭದ್ರತೆ ಈಗ ದೊಡ್ಡ ಪ್ರಶ್ನೆಯಾಗಿ ನಿಂತಿದೆ. ಅಲ್ಲಿನ ಶಿಕ್ಷಣ ವ್ಯವಸ್ಥೆಯ ಮೇಲೂ ಇದರ ಪ್ರಭಾವ ಬೀರಿದ್ದು, ಅನಿವಾಸಿ ಭಾರತೀಯ ಮಕ್ಕಳ CBSE ಪರೀಕ್ಷೆಗಳನ್ನು ಕೂಡ ರದ್ದು ಮಾಡಲಾಗಿದೆ. ಇದರರ್ಥ ಈ ಸಂಘರ್ಷ ಈಗ ಪ್ರತಿಯೊಂದು ಮನೆಯ ಒಳಗೂ ನುಗ್ಗಿದೆ. ಅತ್ತ ಇರಾನ್ ತನ್ನ ತೈಲ ಟ್ಯಾಂಕರ್ ಮಾರ್ಗಗಳನ್ನು ರಕ್ಷಿಸಿಕೊಳ್ಳೋಕೆ ಹರಸಾಹಸೆ ಪಡುತ್ತಿದ್ರೆ, ಇತ್ತ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ನ ಆರ್ಥಿಕ ಮೂಲಗಳನ್ನೇ ಕಟ್ ಮಾಡೋಕೆ ಸ್ಕೆಚ್ ಹಾಕಿವೆ. ಈ ಜಾಗತಿಕ ಸಂಘರ್ಷದಲ್ಲಿ ಭಾರತದಂತಹ ದೇಶಗಳು ತಟಸ್ಥವಾಗಿದ್ರೂ ಕೂಡ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನಾವು ದೊಡ್ಡ ಬೆಲೆ ತೆರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಮುದ್ರದ ಅಲೆಗಳ ಅಬ್ಬರಕ್ಕಿಂತ ಈ ಯುದ್ಧದ ಅಬ್ಬರವೇ ಹೆಚ್ಚಾಗಿದ್ದು, ಮುಂದಿನ ದಿನಗಳಲ್ಲಿ ಈ ನೀಲಿ ಸಮುದ್ರ ಕೆಂಪಗಾಗುತ್ತೋ ಅಥವಾ ಶಾಂತವಾಗುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಸ್ನೇಹಿತರೆ, ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರ ಸಾವಿನ ಕುರಿತಾದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.